ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಪವಿತ್ರವಾದ ಗುರು ಪೂರ್ಣಿಮೆ ಅಥವಾ ಆಷಾಢ ಹುಣ್ಣಿಮೆ. ಈ ದಿನ ನಿಮ್ಮ ಪೂಜಾ ವಿಧಾನ ಹೇಗಿರಬೇಕು ಅನ್ನೋದನ್ನ ನಿನ್ನೆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಒಂದು ವೇಳೆ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಖಂಡಿತ ಒಮ್ಮೆ ನೋಡಿ. ಒಂದು ವೇಳೆ ನಿಮಗೆ ಇವತ್ತು ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ಪೂಜೆ ಮಾಡಿದ್ದರೂ ಕೂಡ ಗುರು ಪೂರ್ಣಿಮೆಗೆ ಸಂಬಂಧಿಸಿದ ಈ ಮಹಿಮಾನ್ವಿತವಾದ ಕಥೆಯನ್ನು ಕೇಳುವುದರಿಂದ ನಿಮ್ಮ ಪೂಜೆಗೆ ದುಪ್ಪಟ್ಟು ಫಲ ಸಿಗುತ್ತದೆ. ಹಾಗೆ ಪೂಜೆ ಮಾಡದಿದ್ದರೂ ಕೂಡ ಪೂಜೆ ಮಾಡಿದಷ್ಟೇ ಪುಣ್ಯ ನಿಮ್ಮದಾಗುತ್ತದೆ. ಆಷಾಢ ಶುದ್ಧ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಮಹಾಭಾರತ ಮತ್ತು ಅಷ್ಟಾದಶ ಪುರಾಣಗಳನ್ನು ವಿಂಗಡಿಸಿ ಮನುಕುಲಕ್ಕೆ ನೀಡಿದ ವೇದವ್ಯಾಸ ಮಹರ್ಷಿಗಳು ಜನಿಸಿದ್ದು ಇದೇ ದಿನ ಎಂದು ನಂಬಲಾಗಿದೆ. ಪರಾಶರ ಮಹರ್ಷಿ ಮತ್ತು ಸತ್ಯವತಿಯರಿಗೆ ಆಷಾಢ ಪೂರ್ಣಿಮೆಯಂದೇ ವ್ಯಾಸರು ಜನಿಸಿದರು. ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದ್ದರಿಂದ ಅವರಿಗೆ ವೇದವ್ಯಾಸ ಎಂಬ ಹೆಸರು ಬಂತು. ಅಷ್ಟಾದಶ ಪುರಾಣಗಳು ಮತ್ತು ಮಹಾಭಾರತವನ್ನು ರಚಿಸಿ ಲೋಕಕ್ಕೆ ಜ್ಞಾನವನ್ನು ಹಂಚಿದ ಮೊದಲ ಗುರುವಾಗಿ ವ್ಯಾಸರನ್ನು ಪೂಜಿಸಲಾಗುತ್ತದೆ. ಅದಕ್ಕಾಗಿಯೇ ಹಿಂದೂಗಳು ತಮಗೆ ಜ್ಞಾನ ನೀಡಿದ ಗುರುಗಳನ್ನು ದೇವರಂತೆ ಭಾವಿಸಿ ಈ ಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಪೂಜಿಸುತ್ತಾರೆ. ಅಷ್ಟೇ ಅಲ್ಲ, ಗುರು ಪೂರ್ಣಿಮೆಯ ದಿನದಂದು ತ್ರಿಮೂರ್ತಿ ಸ್ವರೂಪಿಯಾದ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯನ್ನು ಆದಿಗುರು ಎಂದು ಭಾವಿಸಿ ಪೂಜಿಸಲಾಗುತ್ತದೆ. ಸೃಷ್ಟಿಯಲ್ಲೇ ಮೊದಲ ಗುರು ದತ್ತಾತ್ರೇಯರು ಎಂಬ ನಂಬಿಕೆ ಇದೆ. ಗುರು ಪೂರ್ಣಿಮೆಯು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾದ್ದರಿಂದ ಇಂದು ಅವರನ್ನು ಪೂಜಿಸಲಾಗುತ್ತದೆ. ಇಂತಹ ಪವಿತ್ರವಾದ ದಿನದಂದು ಶ್ರೀ ದತ್ತಾತ್ರೇಯರ ಜನ್ಮ ವೃತ್ತಾಂತವನ್ನು ಕೇಳಿದರೆ ಸಕಲ ಶುಭಗಳು ಉಂಟಾಗುತ್ತವೆ. ಜನ್ಮ ಜನ್ಮಾಂತರಗಳ ಪಾಪಗಳು ಕಳೆದು ಹೋಗುತ್ತವೆ. ಕತೆಗೆ ಹೋಗುವ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಜೈ ಗುರುದತ್ತ ಎಂದು ಕಮೆಂಟ್ ಮಾಡಿ. ಬನ್ನಿ ಈಗ ಕಥೆಯನ್ನು ತಿಳಿಯೋಣ. ಅತ್ರಿ ಮಹರ್ಷಿ ಹಾಗೂ ಮಹಾಪತಿವ್ರತೆಯಾದ ಅನುಸೂಯಾದೇವಿಯ ಮಗನೇ ಈ ದತ್ತಾತ್ರೇಯ ಸ್ವಾಮಿ. ಇವರು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಅಂಶದಿಂದ ಜನಿಸಿದ ಅತ್ಯಂತ ದಿವ್ಯವಾದ ಅವತಾರ ಪುರುಷ. ಒಮ್ಮೆ ಲೋಕ ಕಲ್ಯಾಣಕ್ಕೋಸ್ಕರ ನಾರದ ಮಹರ್ಷಿಗಳು ಆಡಿದ ಚತುರ ನುಡಿಗಳನ್ನು ಕೇಳಿ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ ದೇವಿ ಮೂವರೂ ಸಹ ಮಹಾಪತಿವ್ರತೆಯಾದ ಅನುಸೂಯಾದೇವಿಯ ಮೇಲೆ ಈರ್ಷೆ, ಅಸೂಯೆ ಮತ್ತು ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ. ನಾರದರು ಅನುಸೂಯೆಯ ಪಾತಿವ್ರತ್ಯದ ಮಹಿಮೆಯನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರ ಧರ್ಮಪತ್ನಿಯರ ಮುಂದೆ ಬಹಳವಾಗಿ ಪ್ರಶಂಸಿಸಿರುತ್ತಾರೆ. ಆ ಮಾತುಗಳು ಮೂವರು ದೇವಿಯರ ಮನಸ್ಸಿನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿ ಅವರ ಮನಸ್ಸು ಬಗ್ಗನೆ ಉರಿಯುತ್ತದೆ. ತಕ್ಷಣವೇ ತಮ್ಮ ತಮ್ಮ ಪತಿಯಂದಿರಿಗೆ ಅನುಸೂಯೆಯ ಆಶ್ರಮಕ್ಕೆ ಹೋಗಿ ಆಕೆಯ ಪಾತಿವ್ರತ್ಯವನ್ನು ಭಂಗಗೊಳಿಸುವಂತೆ ಪಟ್ಟು ಹಿಡಿಯುತ್ತಾರೆ. ತ್ರಿಮೂರ್ತಿಗಳು ಎಷ್ಟೇ ತಿಳಿ ಹೇಳಿದರೂ ದೇವಿಯರು ಕೇಳುವುದಿಲ್ಲ. ಪಟ್ಟಿನಿಂದ ಹಿಂದೆ ಸರಿಯುವುದೇ ಇಲ್ಲ. ಇನ್ನು ಬೇರೆ ದಾರಿ ಇಲ್ಲದೆ ತ್ರಿಮೂರ್ತಿಗಳು ಸನ್ಯಾಸಿಗಳ ವೇಷ ಧರಿಸಿ ಅತ್ರಿ, ಅನುಸೂಯೆಯರ ಆಶ್ರಮದ ಭೂಮಿಗೆ ಕಾಲಿಡುತ್ತಾರೆ. ಅವರ ಪಾದ ಸ್ಪರ್ಶದಿಂದ ಭೂದೇವಿ ಪುಲಕಿತಗೊಳ್ಳುತ್ತಾಳೆ. ಆ ಆಶ್ರಮದ ವಾತಾವರಣವೆಲ್ಲವೂ ಅತ್ಯಂತ ಪ್ರಶಾಂತವಾಗಿ ಆಹ್ಲಾದಕರವಾಗಿ ಇರುತ್ತದೆ. ಅಂತಹ ಸುಂದರ ಪ್ರಕೃತಿಯ ಸೌಂದರ್ಯಕ್ಕೆ ಮಾರುಹೋದ ತ್ರಿಮೂರ್ತಿಗಳು, ಈ ಭೂಲೋಕದ ಜನ ಎಷ್ಟೊಂದು ಅದೃಷ್ಟವಂತರು, ನಾವು ಮೂವರು ಚಿಕ್ಕ ಮಕ್ಕಳಾಗಿ ಇಲ್ಲಿನ ಮುನಿಮಕ್ಕಳ ಜೊತೆ ಆಟವಾಡಿದರೆ ಎಷ್ಟೊಂದು ಚೆನ್ನಾಗಿರುತ್ತದೆ ಎಂದು ಭಾವಿಸುತ್ತಾರೆ. ಹಾಗೆ ಆಶ್ರಮದ ಪ್ರಕೃತಿಗೆ ಮೈಮರೆತಿದ್ದ ತ್ರಿಮೂರ್ತಿಗಳು ತಟ್ಟನೆ ಎಚ್ಚೆತ್ತುಕೊಂಡು, ಅಯ್ಯೋ, ನಾವು ಬಂದ ಕೆಲಸವನ್ನು ಮರೆತು ಹೆಂಡತಿಯರಿಗೆ ಕೊಟ್ಟ ಮಾತನ್ನೇ ಮರೆತು ಬಿಟ್ಟೆವಲ್ಲ ಎಂದುಕೊಂಡು ಆಶ್ರಮದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಇತ್ತ ಮಹಾ ತಪೋಬಲ ಸಂಪನ್ನರಾದ ಕರ್ದವ ಪ್ರಜಾಪತಿ ಮತ್ತು ದೇವಹುತಿಗೆ ಜನಿಸಿದ ಅನುಸೂಯಾ ದೇವಿಯನ್ನು ಮುನಿಶ್ರೇಷ್ಠರಾದ ಅತ್ರಿ ಮಹರ್ಷಿಗಳಿಗೆ ನೀಡಿ ವಿವಾಹ ಮಾಡಲಾಗಿರುತ್ತದೆ. ಅಂದಿನಿಂದ ಆಕೆ ಗೃಹಸ್ಥ ಧರ್ಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಅತ್ರಿ ಮಹರ್ಷಿಗಳಿಗೆ ಅನೇಕ ಸೇವೆಗಳನ್ನು ಮಾಡುತ್ತಾ ಬಂದ ಅತಿಥಿ ಅಭಾಗ್ಯರನ್ನು ಆದರಿಸುತ್ತಾ ಇರುತ್ತಾಳೆ. ತನ್ನ ಪತಿ ಸೇವೆಯಿಂದ ಮತ್ತು ಪಾತಿವ್ರತ್ಯದ ಮಹಿಮೆಯಿಂದ 3 ಲೋಕಗಳೇ ಆಶ್ಚರ್ಯ ಪಡುವಂತೆ ಮಾಡಿರುತ್ತಾಳೆ. ಪಂಚಭೂತಗಳು ಹಾಗೂ ಅಷ್ಟ ದಿಕ್ಪಾಲಕರು ಕೂಡ
ಆಕೆಗೆ ತಲೆಬಾಗುವಂತೆ ಬಾಳುತ್ತಿದ್ದ ಮಹಾಪತಿವ್ರತೆ ಆಕೆ. ದಿವ್ಯ ತಪೋ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಅತ್ರಿ ಮಹರ್ಷಿಗಳನ್ನು ಕಂಡ ತಕ್ಷಣ ತ್ರಿಮೂರ್ತಿಗಳು ಮನದಲ್ಲೇ ಮಂತ್ರಮುಗ್ಧರಾಗುತ್ತಾರೆ. ಆ ಮೂವರು ಸಾಧುಗಳನ್ನು ಕಂಡ ಆ ಪುಣ್ಯ ದಂಪತಿಗಳಾದ ಅತ್ರಿ ಮತ್ತು ಅನಸೂಯ ಅವರನ್ನು ಸಾಂಪ್ರದಾಯಿಕವಾಗಿ ಆಶ್ರಮದೊಳಗೆ ಸಾದರದಿಂದ ಆಹ್ವಾನಿಸಿ ಉಚಿತ ಆಸನಗಳನ್ನು ನೀಡಿ ಸ್ವಾಗತ ಸತ್ಕಾರಗಳನ್ನು ಮಾಡುತ್ತಾರೆ. ಬಳಿಕ ಅನಸೂಯ ದೇವಿ, ನೀವು ಮೂವರು ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಮಹೇಶ್ವರರಂತೆಯೇ ಬಂದು ನಮ್ಮ ಆಶ್ರಮವನ್ನು ಪಾವನಗೊಳಿಸಿದ್ದೀರಿ. ಭೋಜನ ಸಿದ್ಧವಾಗಿದೆ, ಬನ್ನಿ ಎಂದು ಆಹ್ವಾನಿಸುತ್ತಾಳೆ. ಅತ್ರಿ ಮಹರ್ಷಿಗಳ ಜೊತೆ ಆ ಮೂವರು ಸಾಧುಗಳು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಊಟ ಬಡಿಸಲು ಸಿದ್ಧವಾಗುತ್ತಿದ್ದ ಅನಸೂಯೆಗೆ ಆ ಸಾಧುಗಳು ಒಂದು ವಿಚಿತ್ರ ಷರತ್ತು ಹಾಕುತ್ತಾರೆ. ನೀನು ಯಾವುದೇ ಬಟ್ಟೆಯನ್ನು ಧರಿಸದೆ ನಗ್ನ ರೂಪದಲ್ಲಿ ಬಡಿಸಿದರೆ ಮಾತ್ರ ನಾವು ಊಟ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಅವರ ಆ ಮಾತುಗಳನ್ನು ಕೇಳಿ ಆ ತಾಯಿಗೆ ತಲೆಯ ಮೇಲೆ ಸಿಡಿಲು ಬಡಿದಂತಾಗುತ್ತದೆ. ಆಕೆ ತಕ್ಷಣವೇ ತನ್ನ ಪ್ರತ್ಯಕ್ಷ ದೈವವಾದ ಪತಿಯನ್ನು ಮನಸಾರೆ ನಮಸ್ಕರಿಸಿ ತನ್ನ ಪಾತಿವ್ರತ್ಯದ ಜ್ಯೋತಿಯನ್ನು ಬೆಳಗಿಸುತ್ತಾಳೆ. ಆಕೆಗೆ ಜ್ಞಾನನೇತ್ರ ತೆರೆದುಕೊಳ್ಳುತ್ತದೆ. ಕಪಟ ಸನ್ಯಾಸಿಗಳ ವೇಷದಲ್ಲಿದ್ದ ತ್ರಿಮೂರ್ತಿಗಳ ಗುಟ್ಟು ರಟ್ಟಾಗುತ್ತದೆ. ಅವರ ಅಂತರಂಗದ ಉದ್ದೇಶ ಏನೆಂಬುದು ಆಕೆಗೆ ತಿಳಿಯುತ್ತದೆ. ಆದರೂ ಆಕೆಯ ಮುಖದಲ್ಲಿ ನಗು ಮಾಸುವುದಿಲ್ಲ. ಆಹಾ, ನನ್ನ ಭಾಗ್ಯವೇ! 3 ಲೋಕಗಳನ್ನು ಆಳುವ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಈ ತ್ರಿಮೂರ್ತಿಗಳೇ ನನ್ನ ಮನೆ ಬಾಗಿಲಿಗೆ ಯಾಚಕರಾಗಿ ಬಂದಿದ್ದಾರೆಯೇ? ಇವರನ್ನು ತೃಪ್ತಿಪಡಿಸಿದರೆ 3 ಲೋಕಗಳನ್ನು ಆನಂದಪಡಿಸಿದ ಪುಣ್ಯ ನನಗಲ್ಲವೇ ಸಿಗುವುದು ಎಂದು ಆಲೋಚಿಸುತ್ತಾಳೆ. ಆದರೆ ಒಂದು ಕಡೆ ಪಾತಿವ್ರತ್ಯ, ಇನ್ನೊಂದು ಕಡೆ ಅತಿಥಿ ಸೇವೆ. ಈ ಎರಡೂ ಧರ್ಮಗಳನ್ನು ಒಂದೇ ಬಾರಿಗೆ ಹೇಗೆ ರಕ್ಷಿಸುವುದು ಎಂದು ಚಿಂತಿಸಿ ಪತಿಗೆ ಮನದಲ್ಲೇ ನಮಸ್ಕರಿಸಿ ಕಮಂಡಲದಲ್ಲಿದ್ದ ನೀರನ್ನು ಆ ತ್ರಿಮೂರ್ತಿಗಳ ಶಿರಸ್ಸಿನ ಮೇಲೆ ಪ್ರೋಕ್ಷಿಸುತ್ತಾಳೆ. ಕೂಡಲೇ ಆ ಮೂವರು ಪುಟ್ಟ ಹಸುಗೂಸುಗಳಾಗಿ ಬದಲಾಗುತ್ತಾರೆ. ತಕ್ಷಣವೇ ಅನಸೂಯೆಯಲ್ಲಿ ಮಾತೃತ್ವ ಉಕ್ಕಿ ಹರಿದು ಎದೆ ಹಾಲು ಹರಿಯತೊಡಗುತ್ತದೆ. ಆ ಮೂವರು ಕಂದಮ್ಮಗಳನ್ನು ಮಡಿಲಿಗೆ ತೆಗೆದುಕೊಂಡು ಹಾಲುಣಿಸಿ ಅವರ ಹಸಿವನ್ನು ತಣಿಸುತ್ತಾಳೆ. ಅಷ್ಟರಲ್ಲಿ ಋಷಿಕನ್ಯೆಯರು ಮತ್ತು ಋಷಿ ಬಾಲಕರು ಸೇರಿ ಮೃದುವಾದ ಹೂವಿನ ಹಾಸಿಗೆಯ ತೊಟ್ಟಿಲನ್ನು ಸಿದ್ಧಪಡಿಸುತ್ತಾರೆ. ಅನಸೂಯೆ ಆ ಮೂವರನ್ನು ತೊಟ್ಟಿಲಲ್ಲಿಟ್ಟು ಜೋಗುಳ ಹಾಡಿ ನಿದ್ರೆ ಮಾಡಿಸುತ್ತಾಳೆ. ಇಂತಹ ಮಹಾಭಾಗ್ಯ ಸೃಷ್ಟಿಯಲ್ಲಿ ಬೇರೆ ಯಾವ ತಾಯಿಗೆ ತಾನೇ ಸಿಗಲು ಸಾಧ್ಯ ಹೇಳಿ? ಈ ವಿಚಿತ್ರ ಹಾಗೂ ದಿವ್ಯ ದೃಶ್ಯವನ್ನು ಕಂಡ ಅತ್ರಿ ಮಹರ್ಷಿಗಳು ಕ್ಷಣಕಾಲ ಆಶ್ಚರ್ಯಚಕಿತರಾಗಿ ನಂತರ ಚೇತರಿಸಿಕೊಂಡು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದದ್ದನ್ನೆಲ್ಲ ಹಾಗೂ ಮುಂದೆ ನಡೆಯುವುದನ್ನೆಲ್ಲ ತಿಳಿದುಕೊಳ್ಳುತ್ತಾರೆ. ತ್ರಿಮೂರ್ತಿಗಳು ಆಶ್ರಮಕ್ಕೆ ಪ್ರವೇಶಿಸುವಾಗ ಆ ವಾತಾವರಣಕ್ಕೆ ಮೈಮರೆತು ಆಡಿದ ಮಾತುಗಳೇ, ಅಂದರೆ ಮಕ್ಕಳಾಗಿ ಆಟವಾಡಬೇಕೆಂಬ ಅವರ ಬಯಕೆ ಈಗ ಬ್ರಹ್ಮವಾಕ್ಕಿನಂತೆ ನಿಜವಾಗಿತ್ತು. ಆ ಪುಟ್ಟ ಮಕ್ಕಳು ಬುಡುಬುಡು ನಡಿಗೆಯಿಂದ ಓಡಾಡುತ್ತಾ, ಗರಿಕೆಗಳ ಮೇಲೆ ಕುಣಿಯುತ್ತಾ, ಮುನಿಮಕ್ಕಳ ಜೊತೆ ಆಟವಾಡುತ್ತಾ ತಮ್ಮ ಆಸೆಯನ್ನು ಪೂರೈಸಿಕೊಳ್ಳುತ್ತಿರುತ್ತಾರೆ. ಮಾನವರಿಗೆ ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯಗಳಲ್ಲಿ ಅತ್ಯಂತ ಆನಂದಮಯವಾದದ್ದು ಬಾಲ್ಯಾವಸ್ಥೆ. ಅದು ಎಂದಿಗೂ ಸಿಹಿ ನೆನಪಾಗಿ ಉಳಿಯುತ್ತದೆ. ಹಾಗಾಗಿ ಆ ಮಕ್ಕಳ ಆಟವನ್ನು ನೋಡುತ್ತಾ ಅತ್ರಿ ಮತ್ತು ಅನಸೂಯ ದಂಪತಿಗಳು ಆನಂದದಿಂದ ತುಂಬಿರುತ್ತಾರೆ. ಹೆತ್ತ ತಾಯಿ ತಂದೆ ಅಲ್ಲದಿದ್ದರೂ ಅತ್ರಿ ಅನಸೂಯೆಯರ ಪುತ್ರ ವಾತ್ಸಲ್ಯ, ಪ್ರೀತಿ ಅನುರಾಗಗಳ ಬಂಧನದಲ್ಲಿ ಆ ಅಯೋನಿಜರಾದ, ಅಂದರೆ ತಾಯಿಯ ಗರ್ಭದಲ್ಲಿ ಜನಿಸಿದ ತ್ರಿಮೂರ್ತಿಗಳು ಸುದೀರ್ಘ ಕಾಲ ಆಶ್ರಮದಲ್ಲೇ ಕಳೆದು ಬಿಡುತ್ತಾರೆ. ಹೀಗಿರಲು ಇತ್ತ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿಯರಿಗೆ ತಮ್ಮ ಪತಿಯಂದಿರ ಸುಳಿವು ಸಿಗದೆ ಆತಂಕ ಶುರುವಾಗುತ್ತದೆ. ಅಷ್ಟರಲ್ಲಿ ನಾರದ ಮುನಿಗಳ ಮೂಲಕ ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ನಡೆದ ಪವಾಡದ ಬಗ್ಗೆ ತಿಳಿಯುತ್ತದೆ. ಇದರಿಂದ ಅನಸೂಯೆಯ ಮೇಲಿದ್ದ ಅವರ ಈರ್ಷೆ, ಅಸೂಯೆ ಮತ್ತು ದ್ವೇಷಗಳೆಲ್ಲವೂ ಗಾಳಿಯಲ್ಲಿ ತೂರಿ ಹೋಗುತ್ತವೆ. ತಕ್ಷಣವೇ ಮೂವರು ತಮ್ಮ ನಿಜ ರೂಪದಲ್ಲಿ ಅತ್ರಿ ಅನಸೂಯೆಯರ ಆಶ್ರಮಕ್ಕೆ ತಲುಪುತ್ತಾರೆ. ಮುನಿಕನ್ಯೆಯರು ಅವರನ್ನು ಸ್ವಾಗತಿಸುತ್ತಾರೆ. ಆ ಸಮಯದಲ್ಲಿ ಅನಸೂಯಮ್ಮ ಆ ಪುಟ್ಟ ಮಕ್ಕಳಿಗೆ ಹಾಲುಣಿಸಿ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡುತ್ತಿರುತ್ತಾಳೆ. ಮೂವರು ದೇವಿಯರನ್ನು ಕಂಡ ಅನಸೂಯೆ ಅವರನ್ನು ಗೌರವದಿಂದ ಆಹ್ವಾನಿಸಿ ಸ್ವಾಗತ ಸತ್ಕಾರಗಳನ್ನು ಮಾಡಿ
ಆಸನಗಳಲ್ಲಿ ಕುಳ್ಳರಿಸುತ್ತಾಳೆ. ಪುಟ್ಟ ಮಕ್ಕಳ ರೂಪದಲ್ಲಿದ್ದ ತಮ್ಮ ಪತಿಯಂದಿರನ್ನು ನೋಡಿ, ನಮ್ಮ ಪತಿಯಂದಿರನ್ನು ನಮಗೆ ಭಿಕ್ಷೆಯಾಗಿ ನೀಡು ಎಂದು ಕಣ್ಣೀರು ಹಾಕುತ್ತಾ ಅತ್ರಿ ಅನಸೂಯೆಯರ ಪಾದಗಳಿಗೆ ಎರಗುತ್ತಾರೆ. ಆಗ ಅನಸೂಯೆ ಅತ್ಯಂತ ಘನತೆಯಿಂದ, ನಿಮ್ಮ ನಿಮ್ಮ ಪತಿಯಂದಿರನ್ನು ಗುರುತಿಸಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ. ಆದರೆ ಒಂದೇ ವಯಸ್ಸು, ಒಂದೇ ರೂಪದಲ್ಲಿದ್ದು ಮುದ್ದಾಗಿ ಬಾಯಲ್ಲಿ ಬೆರಳು ಇಟ್ಟುಕೊಂಡು ನಿದ್ರಿಸುತ್ತಿದ್ದ ಆ ಜಗನ್ನಾಟಕ ಸೂತ್ರಧಾರರನ್ನು ಗುರುತಿಸಲು ಆ ತಾಯಂದಿರಿಗೆ ಸಾಧ್ಯವಾಗುವುದಿಲ್ಲ. ಆಗ ದೇವಿಯರು, ತಾಯೇ, ನಿನ್ನ ಪತಿವ್ರತಾ ಧರ್ಮವನ್ನು ಭಂಗಗೊಳಿಸಬೇಕೆಂಬ ಈರ್ಷೆ, ಅಸೂಯೆಯಿಂದ ನಾವು ಮಾಡಿದ ತಪ್ಪನ್ನು ಕ್ಷಮಿಸು. ದಯವಿಟ್ಟು ನಮ್ಮ ಪತಿಯಂದಿರಿಗೆ ಅವರ ನಿಜರೂಪವನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸುತ್ತಾರೆ. ಆಗ ಅನಸೂಯ ಮಾತೆ ಮತ್ತೆ ತನ್ನ ಪತಿಯನ್ನು ಮನದಲ್ಲಿ ಸ್ಮರಿಸಿ ಕಮಂಡಲದ ನೀರನ್ನು ತೆಗೆದು ಆ ಮಕ್ಕಳ ಮೇಲೆ ಪ್ರೋಕ್ಷಿಸುತ್ತಾಳೆ. ತಕ್ಷಣವೇ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗಿ, ಈ ಆಶ್ರಮದಲ್ಲಿ ಇದ್ದಷ್ಟು ಕಾಲ ನೀವು ನಮಗೆ ಹೆತ್ತ ತಾಯಿ ತಂದೆಗಿಂತಲೂ ಮಿಗಿಲಾಗಿ ಪುತ್ರ ವಾತ್ಸಲ್ಯವನ್ನು ನೀಡಿದ್ದೀರಿ. ನಿಮಗೇನು ವರ ಬೇಕೋ ಕೇಳಿ, ಖಂಡಿತ ನೀಡುತ್ತೇವೆ ಎನ್ನುತ್ತಾರೆ. ಆಗ ಆ ದಂಪತಿಗಳು, ಮಕ್ಕಳೇ, ಈ ಪುತ್ರ ವಾತ್ಸಲ್ಯದ ಭಾಗ್ಯವನ್ನು ನಮಗೆ ನೀಡಿದ್ದೀರಿ, ಇದು ನಮಗೆ ಶಾಶ್ವತವಾಗಿ ಸಿಗುವಂತೆ ಅನುಗ್ರಹಿಸಿ ಎಂದು ವರವನ್ನು ಕೇಳುತ್ತಾರೆ. ಅನಸೂಯಾದೇವಿ ಆ ಮೂವರು ತನಗೆ ಮಕ್ಕಳಾಗಿ ಜನಿಸಬೇಕೆಂದು ಕೋರುತ್ತಾಳೆ. ಅದರಂತೆ ಶಿವ, ವಿಷ್ಣು ಮತ್ತು ಬ್ರಹ್ಮರ ಅಂಶಗಳಿಂದ ಅನುಕ್ರಮವಾಗಿ ದೂರ್ವಾಸ, ದತ್ತಾತ್ರೇಯ ಮತ್ತು ಚಂದ್ರನಾಗಿ ಜನಿಸುವಂತೆ ವರ ಪಡೆಯುತ್ತಾಳೆ. ತೊಟ್ಟಿಲಲ್ಲಿದ್ದ ಆ ಮಕ್ಕಳು ಅತ್ರಿ ಅನಸೂಯೆಯರ ಮಕ್ಕಳಾಗಿ ಸ್ವಲ್ಪ ಕಾಲ ಬೆಳೆದ ನಂತರ ಬ್ರಹ್ಮ ಮತ್ತು ಶಿವ ತಮ್ಮ ಅಂಶಗಳನ್ನು ದತ್ತ ನಾರಾಯಣನಿಗೆ ನೀಡುತ್ತಾರೆ. ಅಂದಿನಿಂದ ಆ ಸ್ವಾಮಿಯು ಶ್ರೀ ದತ್ತಾತ್ರೇಯ ಸ್ವಾಮಿಯಾಗಿ ಅವತಾರ ತಳೆಯುತ್ತಾರೆ. ಈ ರೀತಿಯಾಗಿ ದತ್ತಾತ್ರೇಯ ಸ್ವಾಮಿಯ ಜನನವಾಯಿತು. ಅಷ್ಟೇ ಅಲ್ಲ, ಇದೇ ಗುರುಪೂರ್ಣಿಮೆಯ ದಿನದಂದು ಪರಮಶಿವನು ಆದಿಯೋಗಿಯಾಗಿ ಮಾರ್ಪಟ್ಟು ಮೊದಲ ಬಾರಿಗೆ ಸಪ್ತ ಋಷಿಗಳಿಗೆ ಯೋಗ ವಿಜ್ಞಾನವನ್ನು ಉಪದೇಶಿಸಿದರು ಎಂದು ಮತ್ತೊಂದು ಆಧ್ಯಾತ್ಮಿಕ ಕಥೆಯು ಹೇಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪವಿತ್ರ ಗುರುಪೂರ್ಣಿಮೆಯ ದಿನದಂದು ಈ ಕಥೆಯನ್ನು ಕೇಳಿದ, ಓದಿದ ಮತ್ತು ಬೇರೆಯವರಿಗೆ ತಿಳಿಸಿದರೆ ಪಡೆಯುವ ಮಹಾಭಾಗ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ಕಥೆಯನ್ನು ಕೇಳಿದ ನೀವೆಲ್ಲರೂ ಅತ್ಯಂತ ಪುಣ್ಯವಂತರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.